ಸಾಧಾರಣ ಕಾಲದ 17ನೆಯ ಮಂಗಳವಾರ. ಮೊದಲನೆಯ ವಾಚನ ವಿಮೋಚನ ಕಾಂಡದಿಂದ ವಾಚನ. ಮೋಶೆ ಗುಡಾರವನ್ನು ಪಾಳೆಯದ ಹೊರಗೆ ದೂರದಲ್ಲಿ ಹಾಕಿಸುತ್ತಿದ್ದನು. ಅದಕ್ಕೆ ದೇವ ದರ್ಶನದ ಗುಡಾರ ಎಂದು ಹೆಸರಿಟ್ಟನು. ಸರ್ವೇಶ್ವರನಿಂದ ಉತ್ತರವನ್ನು ಬಯಸುತ್ತಿದ್ದವರೆಲ್ಲರೂ ಪಾಳೆಯದ ಹೊರಗಿದ್ದ ಆ ದೇವ ದರ್ಶನದ ಗುಡಾರಕ್ಕೆ ಹೋಗುತ್ತಿದ್ದರು. ಮೋಶೆ ಗುಡಾರಕ್ಕೆ ಹೋಗುವಾಗಲೆಲ್ಲ ಜನರೆಲ್ಲರೂ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲಿ ನಿಂತು ಮೋಶೆ ಆ ಗುಡಾರದೊಳಕ್ಕೆ ಹೋಗುವ ತನಕ ಅವನ ಹಿಂದೆ ನೋಡುತ್ತಿದ್ದರು. ಮೋಶೆ ಗುಡಾರದೊಳಕ್ಕೆ ಹೋದ ಕೂಡಲೇ ಮೇಘ ಸ್ತಂಭವೊಂದು ಇಳಿದು ಆ ಗುಡಾರದ ಬಾಗಿಲಲ್ಲಿ ನಿಲ್ಲುತ್ತಿತ್ತು. ಆಗ ಮೋಶೆಯ ಸಂಗಡ ಸರ್ವೇಶ್ವರ ಮಾತನಾಡುತ್ತಿದ್ದರು. ಆ ಮೇಘಸ್ತಂಭ ಗುಡಾರದ ಬಾಗಿಲಲ್ಲಿ ನಿಲ್ಲುವುದನ್ನು ಜನರೆಲ್ಲರೂ ನೋಡಿ ಎದ್ದು ನಿಂತು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲೇ ಅಡ್ಡ ಬೀಳುತ್ತಿದ್ದರು. ಒಬ್ಬ ಮನುಷ್ಯ ತನ್ನ ಗೆಳೆಯನೊಡನೆ ಹೇಗೆ ಮಾತಾಡುತ್ತಾನೋ ಹಾಗೆಯೇ ಸರ್ವೇಶ್ವರ ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದರು. ತರುವಾಯ ಮೋಶೆ ಪಾಳೆಯಕ್ಕೆ ಮರಳಿ ಬರುತ್ತಿದ್ದನು. ಆದರೆ ನೂನನ ಮಗನಾದ ಯೆಹೋಶುವ ಎಂಬ ಹೆಸರುಳ್ಳ ಯುವಕನೊಬ್ಬನು ಮೋಶೆಯ ಶಿಷ್ಯನಾಗಿ ಆ ಗುಡಾರದಲ್ಲೇ ಇರುತ್ತಿದ್ದನು. ಅದನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ಆಗ ಸರ್ವೇಶ್ವರ ಸ್ವಾಮಿ ಮೇಘವೃತರಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಸರ್ವೇಶ್ವರ ಎಂಬ ತಮ್ಮ ನಾಮವನ್ನು ಪ್ರಕಟಿಸಿದರು. ಸರ್ವೇಶ್ವರ ಮೋಶೆಯ ಎದುರಿನಲ್ಲಿ ಹಾದು ಹೋಗುತ್ತಾ ಹೀಗೆಂದು ಪ್ರಕಟಿಸಿದರು. ಸರ್ವೇಶ್ವರನು ಕರುಣಮಯನು, ದಯಾಳು ದೇವರು, ತಟ್ಟನೆ ಸಿಟ್ಟುಗೊಳ್ಳದವನು, ಪ್ರೀತಿ ಪಾತ್ರನು, ನಂಬಿಗಸ್ತನು, ಸಾವಿರಾರು ತಲೆಗಳವರೆಗೂ ಅಚಲ ಪ್ರೀತಿ ತೋರುವವನು, ದೋಷಪರಾಧಗಳನ್ನು ಪಾಪಗಳನ್ನು ಕ್ಷಮಿಸುವವನು, ಆದರೂ ತಪ್ಪಿತಸ್ಥರನ್ನು ಶಿಕ್ಷಿಸದೆ ಬಿಡದವನು, ಹೆತ್ತವರ ದೋಷ ಪರಿಣಾಮಗಳನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು. ಕೂಡಲೇ ಮೋಶೆ ನೆಲದ ಮೇಲೆ ಅಡ್ಡ ಬಿದ್ದು ನಮಸ್ಕರಿಸಿ, ಸ್ವಾಮಿ ಸರ್ವೇಶ್ವರ, ನಿಮ್ಮ ಅನುಗ್ರಹ ನಮಗೆ ದೊರಕಿತಾದರೆ ತಾವೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಹಠಮಾರಿಗಳು, ಆದರೂ ತಾವು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿಮ್ಮ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸಿದನು. ಮೋಶೆ ಆ ಬೆಟ್ಟದಲ್ಲಿ 40 ದಿನ ಹಗಲಿರುಳು ಅನ್ನಪಾನವಿಲ್ಲದೆ ಸರ್ವೇಶ್ವರನ ಸನ್ನಿಧಿಯಲ್ಲಿ ಇದ್ದನು. ಒಡಂಬಡಿಕೆಯ ವಾಕ್ಯಗಳನ್ನು ಅಂದರೆ 10 ಆಜ್ಞೆಗಳನ್ನು ಆ ಕಲ್ಲಿನ ಹಲಗೆಯ ಮೇಲೆ ಬರೆದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ದಯಾಳು ಕೃಪಾಪೂರ್ಣನು, ಪ್ರಭು ದಯಾಳು ಕೃಪಾಪೂರ್ಣನು. ಸಾಧಿಸುವನು ಪ್ರಭು ನ್ಯಾಯ ನೀತಿಯನ್ನು, ದೊರಕಿಸುವನು ಶೋಷಿತರಿಗೆ ನ್ಯಾಯವನ್ನು. ತೋರಿಸಿದಾತ ತನ್ನ ಮಾರ್ಗವನ್ನು ಮೋಶೆಗೆ, ತನ್ನ ಮಹತ್ ಕಾರ್ಯಗಳನ್ನು ಇಸ್ರಾಯೇಲರಿಗೆ. ಶ್ಲೋಕ. ಪ್ರಭು ದಯಾಳು ಕೃಪಾಪೂರ್ಣನು. ಪ್ರಭು ದಯಾಳು ಕೃಪಾಪೂರ್ಣನು, ಸಹನಶೀಲನು, ಪ್ರೀತಿಮಯನು. ಆತನು ಸದಾ ತಪ್ಪು ಹುಡುಕುವವನಲ್ಲ, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ಶ್ಲೋಕ. ಪ್ರಭು ದಯಾಳು ಕೃಪಾಪೂರ್ಣನು. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ಆಕಾಶ ಮಂಡಲವು ಭೂಮಿಯಿಂದೆಷ್ಟೋ ಉನ್ನತ, ದೈವ ಭಯ ಉಳ್ಳವರಿಗೆ ಆತನ ಕೃಪೆ ಅಷ್ಟೇ ಸನ್ನುತ. ಶ್ಲೋಕ. ಪ್ರಭು ದಯಾಳು ಕೃಪಾಪೂರ್ಣನು. ಪಡುವಣದಿಂದ ಮೂಡಣವೆಷ್ಟೋ ದೂರ, ದೂಡಿದನಾತ ನಮ್ಮ ಪಾಪಗಳನ್ನು ಅಷ್ಟೂ ದೂರ. ತಂದೆ ಕರುಣೆ ತೋರಿಸುವಂತೆ ಮಕ್ಕಳಿಗೆ, ಕನಿಕರಿಸುವನಾತ ತನಗೆ ಅಂಜುವವರಿಗೆ. ಶ್ಲೋಕ. ಪ್ರಭು ದಯಾಳು ಕೃಪಾಪೂರ್ಣನು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಾನು ನಿಮ್ಮೊಡನೆ ಹಾಡಿದ ಮಾತುಗಳು ಜೀವದಾಯಕ ದೇವರಾತ್ಮವನ್ನು ತರುತ್ತವೆ. ನಿತ್ಯ ಜೀವವನ್ನು ಹೀಯುವ ನುಡಿ ಇರುವುದು ತಮ್ಮಲ್ಲೇ. ಅಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಜನರನ್ನು ಬೀಳ್ಕೊಟ್ಟು ಮನೆಗೆ ಬಂದರು. ಶಿಷ್ಯರು ಅವರ ಬಳಿಗೆ ಬಂದು, ಹೊಲದಲ್ಲಿ ಬಿತ್ತಲಾದ ಕಳೆಗಳ ಸಾಮತಿಯನ್ನು ನಮಗೆ ವಿವರಿಸಿರಿ ಎಂದು ಕೇಳಿಕೊಂಡರು.
ಅದಕ್ಕೆ ಯೇಸು, ಒಳ್ಳೆಯ ಗೋಧಿಯನ್ನು ಬಿತ್ತುವವನು ಎಂದರೆ ನರಪುತ್ರನು. ಹೊಲವೇ ಈ ಲೋಕ, ಒಳ್ಳೆಯ ಕಾಳುಗಳೇ ಶ್ರೀ ಸಾಮ್ರಾಜ್ಯದ ಮಕ್ಕಳು, ಕಳೆಗಳೇ ಕೇಡಿನ ಮಕ್ಕಳು. ಆ ಕಳೆಗಳನ್ನು ಬಿತ್ತಿದ ವೈರಿಯೇ ಪಿಶಾಚಿ, ಸುಗ್ಗಿಯೇ ಕಾಲಾಂತ್ಯ, ಕೊಯ್ಲುಗಾರರೇ ದೇವದೂತರು. ಕಳೆಗಳನ್ನು ಕಿತ್ತು ಬೆಂಕಿಯಲ್ಲಿ ಸುಟ್ಟು ಹಾಕಿದಂತೆ ಕಾಲಾಂತ್ಯದಲ್ಲೂ ನಡೆಯುವುದು. ನರಪುತ್ರನು ತನ್ನ ದೂತರನ್ನು ಕಳುಹಿಸುವನು, ಅವರು ಆತನ ರಾಜ್ಯದಿಂದ ಪಾಪಕ್ಕೆ ಕಾರಣವಾದುದೆಲ್ಲವನ್ನು ಮತ್ತು ದುಷ್ಕರ್ಮಿಗಳೆಲ್ಲರನ್ನೂ ಒಟ್ಟುಗೂಡಿಸಿ ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಸಧರ್ಮಿಗಳು ತಮ್ಮ ತಂದೆಯ ಸಾಮ್ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಸ್ವರ್ಗಾರೋಹಣರಾದರು, ಕರ್ತರು ಗಗನವನ್ನೇರಿದರು. ಸ್ವರ್ಗಾರೋಹಣರಾದರು, ಮರಣವ ಮೆಟ್ಟಿದ ಮಹಾಪುರುಷ ತಂದೆಯ ಪಾರ್ಶ್ವದಿ ಕುಳಿತಿಹರು. ಸ್ವರ್ಗಾರೋಹಣರಾದರು, ಕೈತಟ್ಟಿ ಹಾಡೋಣ ಹಲ್ಲೆಲೂಯಾ, ಕೈತಟ್ಟಿ ಹಾಡೋಣ ಹಲ್ಲೆಲೂಯಾ, ಹರುಷದಿಂದ ನಲಿಯೋಣ. ಕೈತಟ್ಟಿ ಹಾಡೋಣ ಹಲ್ಲೆಲೂಯಾ, ಕೈತಟ್ಟಿ ಹಾಡೋಣ ಹಲ್ಲೆಲೂಯಾ, ಹರುಷದಿಂದ ನಲಿಯೋಣ. ಹೋಗಿ ಸಾರಿರಿ ವಾರ್ತೆಯನು ಭುವನದಿ ಮನುಜರಿಗೆಲ್ಲರಿಗೂ. ಹೋಗಿ ಸಾರಿರಿ ವಾರ್ತೆಯನು ಭುವನದಿ ಮನುಜರಿಗೆಲ್ಲರಿಗೂ. ಪಿತಸುತ ಆತ್ಮದಿ ದೀಕ್ಷೆಯನು ನೀಡಿರಿ ಕೇಳುವ ಸರ್ವರಿಗೂ. ಸ್ವರ್ಗಾರೋಹಣರಾದರು, ಕರ್ತರು ಗಗನವನ್ನೇರಿದರು. ಸ್ವರ್ಗಾರೋಹಣರಾದರು, ಕೈತಟ್ಟಿ ಹಾಡೋಣ ಹಲ್ಲೆಲೂಯಾ, ಕೈತಟ್ಟಿ ಹಾಡೋಣ ಹಲ್ಲೆಲೂಯಾ, ಹರುಷದಿಂದ ನಲಿಯೋಣ. ಕೈತಟ್ಟಿ ಹಾಡೋಣ ಹಲ್ಲೆಲೂಯಾ, ಕೈತಟ್ಟಿ ಹಾಡೋಣ ಹಲ್ಲೆಲೂಯಾ, ಹರುಷದಿಂದ ನಲಿಯೋಣ. ಸಾನಿ ಧನಿ ಸಾ ಗಮನಿ ದಪ ರಿ ಗಮ ಪ ಗಮರಿ ಸನಿ ಸ ಧನಿ ಸಾ. ಹೋಗಿನ ಪರಗಳುಹಿಸುವೆ, ಬರುವರು ಧೈರ್ಯವ ನೀಡುವರು. ಹೋಗಿನ ಆತ್ಮರ ಕಳುಹಿಸುವೆ, ಬರುವರು ಧೈರ್ಯವ ನೀಡುವರು. ಪಶ್ಚಾತ್ತಾಪವ ಬೋಧಿಸಿರಿ, ವಿಶ್ವದಿ ಸಾಕ್ಷಿಗಳಾಗಿಸಿರಿ. ಸ್ವರ್ಗಾರೋಹಣರಾದರು, ಕರ್ತರು ಗಗನವನ್ನೇರಿದರು. ಸ್ವರ್ಗಾರೋಹಣರಾದರು, ಮರಣವ ಮೆಟ್ಟಿದ ಮಹಾಪುರುಷ ತಂದೆಯ ಪಾರ್ಶ್ವದಿ ಕುಳಿತಿಹರು. ಸ್ವರ್ಗಾರೋಹಣರಾದರು, ಕೈತಟ್ಟಿ ಹಾಡೋಣ ಹಲ್ಲೆಲೂಯಾ.